ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಡಯಟ್ ಫುಡ್ನ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಇದು ಬಳ್ಳಿ ಹಲಸಂದಿಕಾಯಿ ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಹೋಟೆಲ್ ಸ್ಟೈಲಲ್ಲಿ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಬಳ್ಳಿ ಹಲಸಂದಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಒಂದು ಪಲ್ಯನ ನಾನು ಇವತ್ತು ಚಪಾತಿ ಜೊತೆಗೆ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ಈ ಒಂದು ಪಲ್ಯವನ್ನು ರೊಟ್ಟಿ ಚಪಾತಿಗೂ ಸಹ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೆ ನೋಡಿ ಬಳ್ಳಿ ಹಲಸಂದಿಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಎಳೆ ಇದೆ, ಬಲ್ತು ಇಲ್ಲ, ಒಂದು ಮೀಡಿಯಮ್ ಇದರಲ್ಲಿದೆ. ಸೊ ಇದು ಬಳ್ಳಿ ಹಲಸಂದಿ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಅತಿ ಹೆಚ್ಚಾಗಿ ಮಾಡುವಂತಹ ಒಂದು ಪಲ್ಯ. ಒಂದು ಫುಡ್ ಮೆನು ಇದೆ ಅಂದರೆ, ಒಂದು ಫುಲ್ ಮೀಲ್ಸ್ ಇದೆ ಅಂದರೆ ಈ ಒಂದು ಪಲ್ಯ ಮಿಸ್ ಆಗಲ್ಲ. ಸೊ ಈ ಬಳ್ಳಿ ಹಲಸಂದಿ ತುಂಬ ಫ್ರೆಶ್ ಆಗಿದೆ. ಇವತ್ತು ಬಳ್ಳಿ ಹಲಸಂದಿಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು, ತುಂಬ ಸಿಂಪಲ್ ಮೆಥಡಲ್ಲಿ ಹೋಟೆಲ್ ಶೈಲಿಯಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಫ್ರೆಶ್ ಆಗಿದೆ, ತುಂಬ ಸಖತ್ತಾಗಿದೆ. ನಾನು ಈ ಒಂದು ಬಳ್ಳಿ ಹಲಸಂದಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಒಂದು ಮೀಡಿಯಮ್ ಆಗಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆ ಅಂದರೆ ಒಂದು ಮೀಡಿಯಮ್ಮು ಒಂದು ತಟ್ಟೆಯಷ್ಟು ಈ ಒಂದು ಬಳ್ಳಿ ಹಲಸಂದಿ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿರೋದು. ನೋಡ್ತಾ ಇದ್ದೀರಾ ಎಷ್ಟು ಗ್ರೀನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಆಲ್ವೇಸ್ ಗ್ರೀನ್ ಯಾವಾಗಲೂ ಫ್ರೆಶ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಇರುವಂತಹ ಒಂದು ಬಳ್ಳಿ ಹಲಸಂದಿಕಾಯಿನ ಕಟ್ ಮಾಡಿ ತೊಗೊಂಡು ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಬಳ್ಳಿ ಹಲಸಂದಿಕಾಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ವಿಷಲ್ನ ನಾವು ಕೂಗಿಸ್ಕೊಬಿಡಬೇಕು. ಆಗ ನಾವು ಪಲ್ಯವನ್ನು ತುಂಬ ಸಿಂಪಲ್ ಮೆಥಡಲ್ಲಿ ಮಾಡಿಬಿಡ್ಬೋದು. ಹೋಟೆಲ್ ಶೈಲಿಯಲ್ಲಿ ಈ ಒಂದು ಬಳ್ಳಿ ಹಲಸಂದಿಕಾಯಿ ಪಲ್ಯ ಮಾಡಿದರೆ ಮನೇಲೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ನಾನಿಲ್ಲಿ ಬಳ್ಳಿ ಹಲಸಂದಿಕಾಯಿನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಒಂದೂವರೆ ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಬಿಟ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ. ಈ ಒಂದು ನೀರನ್ನು ಬಸ್ದು ಇಟ್ಕೊಬಿಡೋಣ. ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ತೆಂಗಿನಕಾಯಿ ತುರಿ, 4-5 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಟೊಮೊಟೊ, ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವನ್ನು ತೊಗೊಂಡಿದ್ದೀನಿ. ಇನ್ನೊಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸೌಟಷ್ಟು ಎಣ್ಣೆ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ 1 ಗೆಡ್ಡೆ ಈರುಳ್ಳಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಕಟ್ ಮಾಡಿಟ್ಟಿರುವಂತಹ ಟೊಮೊಟೊ. ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಬಾಡಿಸ್ಕೊಬಿಡೋಣ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಆಲ್ಮೋಸ್ಟ್ ಆಲು ನನ್ನ ಮಕ್ಕಳನ್ನ ಮೇಯ್ನು ಕಾನ್ಸಂಟ್ರೇಟ್ ಮಾಡಿ ನಾನು ಮನೇಲಿ ಫುಡ್ ಮಾಡೋದು. ಯಾಕಂದರೆ ದೊಡ್ಡವ್ರಿಗೆ ಹೆಲ್ತಿಗೆ ಏನು ಬೇಕು ಅನ್ನೋದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಚಿಕ್ಕ ಮಕ್ಕಳಿಗೆ ನಾವೇನು ಫುಡ್ ಕುಕ್ ಮಾಡ್ತೀವೋ ಅದನ್ನು ಇಷ್ಟಪಟ್ಟು ಮಕ್ಕಳು ತಿನ್ನಬೇಕು. ಸೊ ಅದಕ್ಕೋಸ್ಕರ ನಾನು ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಒಂದು ಫುಡ್ಗಳನ್ನೇ ಹೆಚ್ಚಾಗಿ ಪ್ರಿಪೇರ್ ಮಾಡ್ತಾಯಿರ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದೆ ಮತ್ತು ಬೇಯಿಸಿಟ್ಟಿರುವಂತಹ ಬಳ್ಳಿ ಹಲಸಂದಿಕಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ತುರಿದಿಟ್ಟಿರುವಂತಹ ಕಾಯಿ ತುರಿ ಮತ್ತು ಮನೇಲೇ ಮಾಡಿರುವಂತಹ 1 ಟೇಬಲ್ ಸ್ಪೂನಷ್ಟು 1-1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆಂದ ಕಾಣಿಸ್ತಿದೆ. ಸೊ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ನೋಡಲಿಕ್ಕೆ ಅಷ್ಟೇ ಟೇಸ್ಟಿಯಾಗಿ ಈ ಒಂದು ರೆಸಿಪಿ ಇರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಟೇಸ್ಟಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ಟವ್ನ ಆಫ್ ಮಾಡಿ ಫೈನಲಿ ನಮ್ಮ ಮನೆಯಲ್ಲಿ ತುಂಬ ಸ್ಪೆಷಲಾಗಿ ಮಾಡುವಂತಹ
ಬಳ್ಳಿ ಹಲಸಂದಿಕಾಯಿ ಪಲ್ಯ ಹೋಟೆಲ್ ಶೈಲಿಯಲ್ಲಿ ರೆಡಿಯಾಗಿದೆ. ಇನ್ನೊಂದು ಕಡೆ ನಾನು ಚಪಾತಿನ ಉಜ್ಜಿ ಇಟ್ಟಿರುವಂಥದ್ದು. ನಾನು ಇದನ್ನು ಡಿನ್ನರ್ಗೆ ಅಂತ ಮಾಡಿದ್ದು. ತುಂಬ ಸಿಂಪಲ್ಲಾಗಿ ಚಪಾತಿನ 2-3 ಥರ ನಾನು ಪ್ರಿಪೇರ್ ಮಾಡ್ತೀನಿ. ಇದು ನಾರ್ಮಲಾಗಿ ಮಾಡುವಂಥ ಒಂದು ಚಪಾತಿ. ಮತ್ತು ಫೋಲ್ಡ್ ಮಾಡಿ ಮಧ್ಯ ಎಣ್ಣೆ ಹಾಕಿ ಅದನ್ನು 4-5 ಸರಿ ಫೋಲ್ಡ್ ಮಾಡಿ ಲೇಯರ್ ಟೈಪು ಬರೋ ಥರನೂ ನಾನು ಚಪಾತಿಯನ್ನು ಮಾಡ್ತೀನಿ. ಸೊ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ನಾನು ಸಿಂಪಲ್ಲಾಗಿ ರೌಂಡ್ಗೆ ಉದ್ದಿರುವಂತಹ ಒಂದು ಚಪಾತಿ. ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇರ್ತೀನಿ. ಅಂದರೆ ತುಂಬ ಎಣ್ಣೆ ಹಾಕಲ್ಲ ನಾನು. ಯೂಶಲಿ ಎಣ್ಣೆ ಹಾಕಿ ಚಪಾತಿ ಹಿಟ್ಟೇನಾದರೂ ಕಲಸಿದ್ರೆ ಬೇಯಿಸ್ಬೇಕಾದ್ರೆ ನಾನು ಎಣ್ಣೆನ ಅಪ್ಲೈ ಮಾಡಲ್ಲ. ಯಾಕೆಂದರೆ ಇದು ಒಂದು ಡಯಟ್ ಫುಡ್ಡು, ಆಯಿಲ್ ಐಟಮ್ನ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಎಣ್ಣೆ ಹಾಕಿ ಕಲಸಿದ್ರೆ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕಲ್ಲ. ಇವತ್ತು ಎಣ್ಣೆ ಹಾಕಿ ಕಲಸಿರಲಿಲ್ಲ, ಸೊ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಅದು ತುಂಬ ಎಣ್ಣೆನೂ ನಾನು ಯೂಸ್ ಮಾಡಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಮ್ಮಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇವಾಗಂತೂ ಎಲ್ಲೇ ನೋಡಿದ್ರು ಹೆಲ್ತ್ ಪ್ರಾಬ್ಲಮ್, ಯಾರನ್ನೇ ಕೇಳಿದ್ರು ಹೆಲ್ತ್ ಪ್ರಾಬ್ಲಮ್. ಸೊ ನಾವು ತಿನ್ನೋ ಆಹಾರದಲ್ಲೇ ನಾವು ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಯಾವಾಗಲೂ ಪ್ರೋಟೀನ್ ರಿಚ್ ಫುಡ್ಡು ನಾನು ಬಳಸ್ತಾ ಇರ್ತೀನಿ. ನನ್ನ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೈನಲಿ ಒಂದು ಹೆಲ್ದಿ ಟೇಸ್ಟಿಯಾಗಿರುವಂತಹ ಹೋಟೆಲ್ ಶೈಲಿಯ ಬಳ್ಳಿ ಹಲಸಂದಿಕಾಯಿ ಪಲ್ಯ ರೆಡಿ ಆಯಿತು. ಒಮ್ಮೆ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾದಂತಹ ಆರೋಗ್ಯಕರ ರುಚಿಕರವಾದಂತಹ ಅಡುಗೆಗಾಗಿ ರಜನಿ ವ್ಲಾಗ್ಸ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಭೇಟಿ ಆಗ್ತೇನೆ. ಯಾವೆಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ನಮ್ಮ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.